Hi friends, good morning and welcome to day 2. ಇವತ್ತು ಎಲ್ಲಿಗೆ ಹೋಗೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಆ್ಯಕ್ಚುಲಿ ಸಮ್ 3 to 4 ಪ್ಲೇಸಸ್ ಇದ್ದಾವೆ ಕವರ್ ಮಾಡೋಕ್ಕೆ. ಸೊ ಅಲ್ಲಿಗೆಲ್ಲ ಹೋಗೋಕ್ಕಾಗಿ ಟೈಮ್ ಆದರೆ ನಾನು ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ಅಟ್ ಪ್ರೆಸೆಂಟ್ ನಾವು ಟಿಫಿನ್ನಿಗೆ ಹೋಗ್ತಿರೋದು. ಸೊ ಟಿಫಿನ್ನಿಗೆ ಹೋಗಿ ಬಂದಮೇಲೆ ತಿರ್ಗಾ ಮೋಸ್ಟ್ ಪ್ರಾಬಬ್ಲಿ ನಾವು ರೆಂಟಲ್ ಸ್ಕೂಟಿ ಹತ್ರ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನೇನಾಗುತ್ತೆ ಅಂತ ಶೇರ್ ಮಾಡ್ತೀನಿ. ನನ್ನ ಕೈ ಆಗಲೇ ಫುಲ್ ಟ್ಯಾನ್ ಆಗಿಬಿಟ್ಟತ್ತೆ. ಸಿಕ್ಕಾಪಟ್ಟೆ ಬಿಸಿಲೈತೆ. ಸಮ್ 35 to 40 ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಬನ್ನಿ ಇವತ್ತಿನ ದಿನ ಹೆಂಗಾಗುತ್ತೆ ಅಂತ ನೋಡ್ಕೊಂಬಿಟ್ಟು ಬರೋಣ. ನಾವಿವಾಗ ಇಲ್ಲಿಗೆ ರೆಂಟಿಗೆ ಇದಕ್ಕೆ ಬಂದಿದ್ವಿ, ಬಾಲಾ 2 wheeler ರೆಂಟ್ ಅಂತ. ಸೊ ಇಲ್ಲಿ ಸ್ಕೂಟೀಸ್ ಎಲ್ಲ ರೆಂಟಿಗೆ ತೊಗೊಂಡು ಇವತ್ತೊಂದು ದಿನ ಫುಲ್ ಹೋಗೋಣ ಅಂತ. ಪರ್ ಡೇ 300. ಓಕೆ, 300 rupees ಪರ್ ಡೇಗೆ. ಅಟ್ ವಾಟ್ ಟೈಮ್? 8. So 300 how many hours? 24 hours. 12 hours. ಇಲ್ಲಿ ತಗೊಂಡು ಹೊರಡೋಣ. ನಮ್ಮ ಅತ್ತರ್ಬು ಇಡ್ಲಿ ವಡೆ ತಗೊಂಡಿದ್ದಾನೆ. ಆಟ್ರೆ ಹೋಟೆಲ್ಲು. ಸೊ ಇವಾಗ ಒಂದು ಸ್ಕೂಟಿ ಹೈರ್ ಮಾಡಿ ಇವಾಗ ಇಲ್ಲಿಂದ ಅಷ್ಟು ಅರವೆಲ್ಲ ಹೋಗೋಣ ಅಂತ. ಅದೊಂದು ಕವರ್ ಆಗಿಬಿಟ್ರೆ ಅದಾದಮೇಲೆ ಬೋಟ್ ರೈಡ್ ಆದಮೇಲೆ ನಾವು ಏನಾದರೂ ಮಾಡ್ಕೋಬೋದು ಬೇರೆ ಪ್ಲೇಸ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಇವಾಗ ಅರವೆಲ್ಲ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಓಕೆ, ಇದೇ ಅರವೆಲ್ಲ. ಅದು ಆ್ಯಕ್ಚುಲಿ ಇಲ್ಲಿ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು 50 rupees ತೊಗೊತಾರೆ 2 wheelerಗೆ ಆದರೆ. ಸೊ ಎಲ್ಲ 2 wheelers ಈ ಕಡೆ ಪಾರ್ಕ್ ಮಾಡಿಕೊಂಡು ಅರವೆಲ್ಲ ಅವ್ರದ್ದೇ ಬಸ್ ಐತಂತೆ. ಸೊ ಆ ಬಸ್ಸಲ್ಲಿ ನಾವು ಹೊರಡಬೇಕು. ಓಕೆ, ಇಲ್ಲಿದು ಆ ಬಸ್ದು ಇನ್ನೂ ಅಷ್ಟು ಸರಿಯಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ಲ ನನಗೆ. ಬಿಕಾಸ್ ಮೇಲೆ ಗಾಡಿ ಹೋಗ್ತವೆ ಅಂತ ಕಳಿಸಿದ್ರು, ಬಟ್ ಅಲ್ಲಿ ಗಾಡಿ ಹೋಗಲ್ಲ. ಇವ್ರದೇ ಬಸ್ಸು ಮತ್ತು ಇವ್ರದೇ ಆಟೋ ಐತೆ. ಆ್ಯಂಡ್ ನೀವು ಎಲೆಕ್ಟ್ರಿಕಲ್ ಕಾರಿಂದ ಏನಾದರೂ ಬಂದರೆ ಡೈರೆಕ್ಟ್ ನೀವು ಕಾರಲ್ಲಿ ಹಂಗೆ ತೊಗೊಂಡೋಗ್ಬೋದು. ನಮಗೆ ಗೊತ್ತಿರಲಿಲ್ಲ, ನಾವು 2 wheeleರಲ್ಲಿ ಬಂದಿದ್ದು. ಸೊ ಹಾಗಾಗಿ 2 wheeler ಇಲ್ಲಿ ಪಾರ್ಕ್ ಮಾಡಿಕೊಂಡು ಅವ್ರದ್ದು ಬಸ್ ಇರುತ್ತೆ. ಸೊ ಅವ್ರ ಬಸ್ಸಲ್ಲಿ ನಾವು ಹೊರಡಬೇಕು. ಆನ್ ದ ವೇ ನಿಮಗೆ ಮತ್ತೆ ಡೀಟೇಲ್ಸ್ ಶೇರ್ ಮಾಡ್ತೀನಿ. ನಮ್ಮ ಹತ್ರವಲ್ಲಿ ಕೋಳಿ ಹಿಡಿಯೋಕ್ಕೆ ಅಂತ ಓಡ್ತಾ ಇದ್ದಾನೆ. ಸೊ ನಿಮಗೆ ಈ ಥರ ಫ್ರೀ ಪಾಸಸ್ ಕೊಡ್ತಾರೆ. ಆ್ಯಂಡ್ ಕೊಟ್ಟ ತಕ್ಷಣ ಹಿಂಗೆ ಹೋಗ್ಬೇಕು ಅನಿಸುತ್ತೆ. ರಘು ಅಥರ್ವಿಲ್ಲ ಅವ್ರ ಪಾಡಿಗೆ ಅವ್ರು ಹೋದರು. ಸೊ ನಾನು ಇವಾಗ ಹೋಗ್ತಿದ್ದೀನಿ. ಓಕೆ, ನೋಡೋಣ ಬನ್ನಿ ಹೆಂಗೆ ಹೋಗೋದು ಏನು ಅಂತ. ನಿಮಗೆ ಈ ಥರ ವೆಂಡರ್ಸು ಸಿಗ್ತಾರೆ. ಮಧ್ಯಕ್ಕೆ ಏನಾದರೂ ತೊಗೊಂಡೋಗ್ಬೋದು. ಅಲ್ಲಿ ಕೇಳಿದಾಗ ಅವ್ರು ಹೇಳಿದ್ದು ಇದು 3 kilometer ಸ್ಟ್ರೆಚ್ಚು. ಸೊ ವಾಕ್ ಮಾಡೋದಾದರೆ ಬ್ಲೂ ಕಲರ್ ಪಾಸ್ ಕೊಡ್ತಾರೆ. ನಿಮಗೆ ವಾಕ್ ಬೇಡ ಕಾರಲ್ಲಿ ಹೋಗ್ತೀನಿ ಅಂದರೆ ಪಿಂಕ್ ಕಲರ್ ಪಾಸ್ ಕೊಡ್ತಾರಂತೆ. ಓಕೆ, ಸೊ ನಾವಿವಾಗ ಬ್ಲೂ ಕಲರ್ ಪಾಸ್ ತೊಗೊಂಡಿದ್ದೀವಿ. ಸೊ ಇವಾಗ ಇಲ್ಲಿಂದ 3 kilometers ಒಂದೇ ಸ್ಟ್ರೆಚ್ ಇರೋದು. ನೋಡೋಣ. ಅದೊಂದು ಸ್ಮಾಲ್ ಇನ್ಫಾರ್ಮೇಷನ್ ನಾನು ಶೇರ್ ಮಾಡಬೇಕಿತ್ತು ಅಷ್ಟೇ. ಓಕೆ, ದಿಸ್ ಇಸ್ ಅರವೆಲ್ಲ.
ಆ್ಯಕ್ಚುಲಿ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿರೋದಕ್ಕೋಸ್ಕರ ಅಲ್ಲಿ ಯಾರನ್ನೂ ಬಿಟ್ಟಿಲ್ಲ. ಕೊಡ್ತೀನಿ. ಇಲ್ಲಿ ಏನಾದ್ರು ಆಫರಿಂಗ್ ಇದ್ದರೆ ಆಫರಿಂಗ್ ಮಾಡೋರು ಇಲ್ಲಿ ಆಫರಿಂಗ್ ಮಾಡ್ತಾರೆ. ದಟ್ ಈಸ್ ಅ ಲೋಟಸ್ ಪಾಂಡ್. ಕಮತ ಗೆಟ್ ಡೌನ್. ಆ್ಯಕ್ಚುಲಿ ಅಲ್ಲಿ ಬೋರ್ಡ್ ತೆಗೆದು ಮರ್ತೋಗ್ಬಿಟ್ಟೆ. ಓಕೆ, ಇಲ್ಲಿಗೆ ಬಂದರೆ ಬಂದೆ ಒಂದು ನಿಮಿಷ. ಫ್ರೀ ಬಸ್ಸು ಆ ಕಡೆಯಿಂದ ಆದರೆ ವಾಕಿಂದ ತಿರ್ಗಾ ನೀವು ರಿಟರ್ನ್ ಹೋಗ್ಬೋದು. ಈ ಕಡೆ ಬಂದರೆ ಫ್ರೀ ಬಸ್ ಅವೈಲೇಬಲ್ ಇರುತ್ತೆ, ನಿಮಗೆ ನೋಡ್ಬೋದು ನೀವು. ಇನ್ನು ಅದೇನಾರು ಅಲ್ಲಿ ಪ್ಲೇಸಸ್ ಅವೈಲೇಬಲ್ ಇತ್ತು ಅಂದರೆ ಹತ್ತಿಸ್ತಾರೆ, ಇಲ್ಲಾಂದರೆ ತಿರ್ಗಾ ನೆಕ್ಸ್ಟ್ ಬರ್ತಾನೆ ಇರ್ತವೆ. ಸೊ ನೋಡೋಣ ಬನ್ನಿ. ಈ ಥರ ಬಸ್ ಇರ್ತವೆ. ಇದು ಫಿಲ್ ಆದಮೇಲೆ ಬಿಡ್ತಾರೆ. ಫ್ರೀ ಬಸ್ಸಸ್ ಇವೆಲ್ಲ. ಇಲ್ಲಿ ಇನ್ನೊಂದು ರೆಡಿ ಆಗಿರುತ್ತೆ. ಸೊ ಅದು ಇನ್ನೊಂದು ಬಸ್ಸಲ್ಲಿ ಇನ್ನು ನೆಕ್ಸ್ಟ್ ಪೀಪಲ್ಸ್ನ ಕರ್ಕೊಂಡು ಹೋಗ್ತಾರೆ. ಇದೇನು ಅಂತ ಗೊತ್ತಿಲ್ಲ, ಕೇಳೋಣ. ಓಕೆ ಸೊ ಇಲ್ಲಿಂದ ಇವಾಗ ವೆರಿ ಸ್ಟ್ರಾಂಗ್ ಕಮ್. ಇವಾಗ ಇಲ್ಲಿಂದ ಪಾರ್ಕಿಂಗ್ ಇದೆ. ದಿಸ್ ಈಸ್ ಕಲಾ ಕೇಂದ್ರ. ಏನಾದರೂ ಡ್ಯಾನ್ಸ್ ಪ್ರೋಗ್ರಾಮ್ಸು ಅದು ಇದು ಏನಿದ್ರು ಇಲ್ಲಿ ನಡೆಯುತ್ತೆ. ಆರ್ಟ್ ಗ್ಯಾಲರಿ ಒಂಥರ ಸಖತ್ತು ದೊಡ್ಡದು ಇದು. ಓಕೆ ಸ್ಟ್ಯಾಂಡ್. ಇದು ಇನ್ಫಾರ್ಮೇಷನ್ ಸೆಂಟರ್. ಅದಾದಮೇಲೆ ಪಾರ್ಕಿಂಗು, ಶಾಪ್ಸು, ಕೆಫೆ, ರೆಸ್ಟೋರೆಂಟ್ಗೆಲ್ಲ ಹಿಂಗೆ ಆ ಥರ. ಪ್ಲೀಸ್ ಎಕ್ಸ್ಪ್ಲೈನು. ದಟ್ ಈಸ್ ವಿಡಿಯೋ ರೂಮ್. ಹೋಗ್ತಾನೆ ಬಿಟ್ರು. ಪ್ಲೇಸ್ ಅದು ಊಟ. ಆ್ಯಂಡ್ ದಿಸ್ ಆ್ಯಂಡ್ ಇವನ್ ಯು ಹ್ಯಾವ್ 3 so many things. ಎಲ್ಲ ಬಿಸಿಲಿರೋದಕ್ಕೋಸ್ಕರ ಆಲ್ಮೋಸ್ಟ್ ಎವ್ರಿ ಒನ್ ವಿಲ್ ಆಪ್ಟ್. ಸಾರಿ, ನಾನೆಲ್ಲ ರಾಲೇ ಇಡಬೇಕು ಅಂತ ತುಂಬ ಟ್ರೈ ಮಾಡಿದೆ, ಬಟ್ ಇದು ನಾನು ಎಕ್ಸ್ಪ್ಲೇನ್ ಮಾಡೋದು ಮರ್ತೋಗಿದ್ದೆ. ಸೊ ಅದಕ್ಕೆ ಒಂದು ಸ್ಮಾಲ್ ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀನಿ ಇಲ್ಲಿ. ಯಾರು ಅರವೆಲ್ಲಾಗಿ ಬಂದು ಈ ಸೈಡ್ ಬಂದಾಗ ಪೇರು ಮಾತ್ರ ಪಾಂಡಿಚೇರಿಯಲ್ಲೆಲ್ಲೂ ತೊಗೋಬೇಡಿ. ಬಿಕಾಸ್ ವಾಶ್ ಮಾಡಲ್ಲ, ಏನೂ ಇಲ್ಲ. ಜಸ್ಟ್ ಹಂಗೆ ಸ್ಲೈಸ್ ಆಗಿ ಕಟ್ ಮಾಡಿಬಿಟ್ಟು ಉಪ್ಪು, ಒಂದು ಸ್ವಲ್ಪ ಖಾರ, ಮಸಾಲೆ ಐಟಮ್ಸ್ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ನನಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನೂ ಗೊತ್ತಿರಲಿಲ್ಲ, ಬಟ್ ಆಮೇಲೆ ಗೊತ್ತಾದ್ಮೇಲೆ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಸೊ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು ಬೀಚು. ಇದಕ್ಕೆ ಯಾವ ಬೀಚ್? ಒಂದು ಮೆರೀನಾ ಪಾಂಡಿ ಬೀಚು. ಸಖತ್ತಾಗೈತೆ. ನಂಗಂತೂ ತುಂಬ ಇಷ್ಟ ಆಯಿತು. ಮಕ್ಕಳಿಗೆಲ್ಲ ಆಟ ಆಡ್ಸೋಕ್ಕೆ ಮಾಡೋಕ್ಕೆ ಅಂದರೆ ಇದೇ ಬೀಚಿಗೆ ಬರ್ಬೋದು. ಬಟ್ ನಿಮಗೆ ರಾಕ್ ಬೀಚಲ್ಲೆಲ್ಲ ಬಿಡಲ್ಲ ಈ ಥರ. ನಮ್ಮ ಅಥರ್ವಿಗೆ ಇಲ್ಲಿ ಬೀಚ್ ಟಾಯ್ಸ್ ಎಲ್ಲ ಕೊಟ್ಟು ಆಟ ಆಡ್ತಿದ್ದಾನೆ. ಅದು ಹ್ಯಾಪಿ ಬರ್ಡೇ ಅಥರ್ವ್ ಅಂತ ಬರ್ತಿದ್ದೆ. ಇಲ್ಲಿ ಕಾಣಿಸುತ್ತೆ ನೋಡಿ, ಹ್ಯಾಪಿ ಬರ್ಡೇ ಅಥರ್ವ್ ಅಂತ ಬರ್ತಿದ್ದೆ. ಹ್ಯಾಪಿ ಹೋಗುತ್ತೆ, ಬರ್ಡೇ ಅಥರ್ವ್ ಅಂತ ಅಷ್ಟೇ ಆಯ್ತಾ. ಇಲ್ಲಿ ಆಟ ಆಡ್ಕೊಂತಿದ್ದಾನೆ. ನಾವೊಂದು ಫೋಟೋ ತಕ್ಕೊಂಬಿಡೋಣ. ನನ್ನ ಮಗ ನಿಧಿ ಆಗೀತ. ಅವನಿಗೆ ಯಾವುದೋ ಒಂದು ಕಲ್ಲು ಮುಚ್ಚೋಗ್ಬಿಟ್ಟಿತ್ತು. ಅದೇನೋ ಫುಲ್ ಲಿಂಗು ಥರ ಅಗದಿ ಅದು ಬರೋ ತನಕನೂ ಬಿಡ್ತಾ ಇಲ್ಲ. ಈ ಥರ ಬೋಟ್ಸ್ ಇರ್ತವೆ. ಅವಿಷ್ಟು ಪ್ಲೇಸಸ್ನ ಅವ್ರು ತೋರಿಸ್ತಾರೆ 1 hour. ಆ್ಯಂಡ್ ನಾವಿವಾಗ ಈ ಬೋಟಿಗೆ ಬಂದಿರೋದು. ಆ್ಯಂಡ್ ಒಳಗಡೆ ತಿರ್ಗಾ ಇಲ್ಲಿ ಈ ಥರ ಬೋಟ್ಸ್ ಎಲ್ಲ ಇರ್ತವೆ. ನನಗೇನೋ ನಂಗೊಂದು 20% ನನಗಿದು ಇಷ್ಟ ಆಗಿಲ್ಲ. ಸೊ ಐ ಡೋಂಟ್ ರೆಕಮೆಂಡ್ ಎನಿ ಒನ್ ಹಿಯರ್. ಅದು ಬೇರೆ ಮಕ್ಳನ್ನ ಕರ್ಕೊಂಡ್ರೆ ಮಾತ್ರ ಬರೋಕ್ಕೆ ಹೋಗ್ಬೇಡಿ ಇಲ್ಲಿಗೆ. ಏನೋ ಹೇಳಿದ್ದಕ್ಕೆ ಅಂತೇಳಿ ಬಂದಿರೋದಷ್ಟೇ.
ಇಷ್ಟು ಇಷ್ಟು ಜನ ಆದ್ಮೇಲೆ ಬಿಟ್ಬಿಡ್ತಾರೆ. ಆ್ಯಂಡ್ ಭಯ ಒಂದ್ ಸ್ವಲ್ಪ, ಯಾಕಂದ್ರೆ ಈ ಕೆಳಗೆ ಹಿಂಗೆ ಆಗ್ತಾನೆ ಇರುತ್ತೆ. ಹಿಂಗೆ ಮ್ಯಾಂಗ್ರೂವ್ ಫಾರೆಸ್ಟ್ಗೆ ಹೋಗ್ತಾ ಇದೀವಿ. ಸಖತ್ತಾಗೈತೆ ಇದು ಸನ್ಸೆಟ್ಟು ಎಲ್ಲ ವ್ಯೂ ಮಾತ್ರ ಸಖತ್ತಾಗೈತೆ. வீடியோ வீடியோ தான். இங்க தான் பாம்பு இருக்குன்னு சொன்னீங்களே காணோம். ரெண்டாவது கலை பேக் சைடு இங்க ரசிகர் இங்க தான் கலக்கிற பாரு அதா இருக்குடா சைட் இருக்கு பாருங்க இங்க பாருங்க கை பாருங்க கரெக்ட்டா எங்க இங்க பாரு ஓகேங்களா பிரான்ச் ஆலி அக்கா அந்த சென்டர் இது இது ஒண்ணு போச்சு தண்ணில. அட தண்ணில இன்னொரு போகுது பாரு. தண்ணில போச்சு பாரு இப்பதான். Starting you click once. Okay. That round thing. Okay. You have to smile, okay? Cheers, 1, 2, 3, smile. Hi friends, good morning and welcome to Apurva Appu YouTube channel. ಇವತ್ತು day 3 ಪಾಂಡಿಚೇರಿಯಲ್ಲಿ. ಇವತ್ತು ಬಂದು ಅಥರ್ವನ್ ಬರ್ಡೇ. ಸೊ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕಂದ. 100 ಕಾಲ ಸುಖವಾಗಿ ಬಾಳು ಅಂತ ಹೇಳ್ತಾ ಇವತ್ತಿಂದ ಈ ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಎಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ. ಆಶ್ರಮ ದೇವಸ್ಥಾನ 2 ಮಿಕ್ಕಿರೋದು, ಅಲ್ಲಿ ವಿಡಿಯೋ ಅಲೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆ್ಯಂಡ್ ಇವತ್ತು ಅಷ್ಟೇ. ಸೊ ಬನ್ನಿ ಇವತ್ತಿನ ದಿನ ಹೆಂಗಾಗುತ್ತೆ ಅಂತ ನೋಡ್ಕೊಂಬರೋಣ. ಸಾಕಾಗೋಗುತ್ತೆ ಅಂತ ಇಲ್ಲಿ ಸೀರಿಯಸ್ಲಿ ನಡೆದು ಕಾಲೆಲ್ಲ ನೋವು ಬಂದೋಗ್ಬಿಟ್ಟಿದ್ದಾವೆ. I think we reached almost. This street is very beautiful, but ನಮ್ಮ ತರದ್ದು ಬರ್ಡೇ ಸೆಲೆಬ್ರೇಷನ್. ಹ್ಯಾಪಿ ಬರ್ಡೇ ಕಂದ. ಸೊ ಇದು ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತಿರೋದು. ಇನ್ನು ನೆಕ್ಸ್ಟು ಊರಿಗೆ ಹೋದ್ಮೇಲೆ ಮತ್ತೆ ತಿರ್ಗಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಇವಾಗ ಇಷ್ಟೇ ಸೆಲೆಬ್ರೇಷನ್ ಮಾಡೋಣ. ನಾನು ಬಂದೆ. ಇರಿ. ಸೊ ರೈಲ್ವೆ ಸ್ಟೇಷನ್ಗೆ ಹೋಗಿ ತಿಳ್ಕೊಂಡು ಬಂದಮೇಲೆ ಇವಾಗ ನಾನು ಬಂದು ಊಟ ತೊಗೊಂಡಿದ್ದೀವಿ. ಸೇಮ್ ಆ್ಯಸ್ ಯೂಶ್ವಲ್ ಸೌತ್ ಇಂಡಿಯನ್ ಥಾಲಿ ಅಂದರೆ ರೈಸು, ಕರಿ, ಒಂದು ಸಾಂಬಾರ್, ರಸಮ್, ಆಮೇಲೆ ಒಂದು ಸ್ವೀಟ್ ಕೊಡ್ತಾರೆ. ದಿನ ಪಲ್ಯ ಚೇಂಜ್ ಇರುತ್ತೆ. ಇವತ್ತು ಬೀಟ್ರೂಟ್ ಕೊಟ್ಟಿದ್ದಾರೆ. ಓಕೆ, ಸೊ ಅಥರ್ ಬರ್ಡೇ ಸ್ಪೆಷಲ್. ಆಶ್ರಮ್ ಅದು ಟೆಂಪಲ್ಲು ಇದೆ ಆಶ್ರಮ. ನಮ್ಮ ಅತ್ತವ್ರಿಗೆ ಪಾಂಡಿಚೇರಿಯಿಂದ ಬಂದಮೇಲೆ ತುಂಬ ಹುಷಾರಿರಲಿಲ್ಲ. ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟು ಫುಲ್ ಡಿಹೈಡ್ರೇಷನ್ ಎಲ್ಲ ಆಗಿ ನಾವು 2 to 3 days ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ. ಅಲ್ಲಿಗೂ ಒಂದು ಬರ್ಡೇ ಸ್ಕೂಲಲ್ಲಿ ಸ್ಕಿಪ್ ಮಾಡೋಣ ಅಂತ ತುಂಬ ಅಂದ್ಕೊಂಡ್ವಿ. ಬಟ್ ಆದರೆ ಇಲ್ಲಿ ಕೇಕ್ ಆರ್ಡ್ರ್ ಕೊಟ್ಬಿಟ್ಟಿದ್ವಿ. ಸೊ ಇವ್ರಿಗೇನು ಹೇಳೋಕ್ಕಾಗಲ್ಲ ಅಲ್ಲ. ಆ ರೀಸನ್ಗೋಸ್ಕರ ನಾವೇ ಎತ್ಕೊಂಡೋಗಿ ಒಂದು 10 minutes ಕುದುರಿಸ್ಬಿಟ್ಟು ಸ್ಕೂಲಲ್ಲಿ ಬರ್ಡೇ ಸೆಲೆಬ್ರೇಟ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಅವನಿಗೆ ಬರ್ಡೇಗೆ ಫ್ರೆಂಡ್ಸ್ಗೆಲ್ಲ ರಿಟರ್ನ್ ಗಿಫ್ಟಾಗಿ ನಾನು
ಮ್ಯಾಜಿಕ್ ಬುಕ್ಕು ಮತ್ತು ಚಾಕ್ಲೇಟ್ಸ್ ಆಮೇಲೆ ಕೇಕ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಅದಾದಮೇಲೆ 2 to 3 days ಆದಮೇಲೆ ಅವ್ನ ಬರ್ಡೇ ಗ್ರ್ಯಾಂಡಾಗಿ ಇಟ್ಕೊಂಡಿದ್ವಿ. ಅದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಅದರದ್ದು ಪ್ರಿಂಟೌಟು ವೆಲ್ಕಮ್ ಬೋರ್ಡ್ ನಾನು ಮಾಡಿಸ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಅದರದ್ದು ಪ್ರಿಂಟೌಟ್ಗೆ ಅಂತೇಳಿ ನಾನು ಅಥರ್ವನ್ ಮಲಗಿಸ್ಬಿಟ್ಟು ಬಂದಿದ್ದೆ. ಅವತ್ತಿಗಾಗಲೇ ಅವನೊಂದು ಸ್ವಲ್ಪ ಆಗಲೇ ಹುಷಾರಾಗಿದ್ದ. ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು ಮತ್ತು ವಾಮಿಟ್ ಸಿರಪ್ ಎಲ್ಲ ಕೊಟ್ಟಿದ್ದಕ್ಕೆ ಅವ್ನು ಸ್ವಲ್ಪ ಹುಷಾರಾಗಿದ್ದ. ಸೊ ಆ ರೀಸನ್ಗೋಸ್ಕರ ಅವ್ನ ಮನೇಲಿ ಬಿಟ್ಟು ನಾನಿದ್ದು ಬಂದು ಮಾಡಿಸ್ಕೊಂಡು ಹೋದೆ. ಆ್ಯಂಡ್ ಅಥರ್ ಬರ್ಡೇ ಗ್ರ್ಯಾಂಡ್ ಸೆಲೆಬ್ರೇಷನ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಯಾರೂ ಮಿಸ್ ಮಾಡ್ದೆ ನನ್ನ ವ್ಲಾಗ್ಸ್ನ ನೋಡ್ತೀರಿ. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.